ನಮಸ್ಕಾರ ಫ್ಯೂಚರ್ ಡಾಕ್ಟರ್ಸ್. ನನ್ನ ಹೆಸರು ಸಂಗೀತ. ಈ ದಿನ ನಾವು MBBS ಲೈಫ್ನ ನಿಜವಾಗ್ಲೂ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಈ ವಿಡಿಯೋ ಫ್ಯಾನ್ಸಿ ಮೆಡ್ ಸ್ಕೂಲ್ ಡ್ರೀಮ್ ಬಗ್ಗೆ ಅಲ್ಲ, ಇದು ರಿಯಲ್ ಲೈಫ್ MBBS ಕಷ್ಟ ಹಾಗೂ ಚಾಲೆಂಜಸ್ ಮತ್ತು ಇಂಟ್ರೆಸ್ಟಿಂಗ್ ಮೂಮೆಂಟ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡಾಕ್ಟರ್ ಆಗೋದು ಈಸಿ ಪ್ರೊಸೆಸ್ ಅಂತ ಯೋಚಿಸ್ಬೇಡಿ. MBBS ಇಸ್ ನಾಟ್ ಅ ಸಿಂಪಲ್, ತುಂಬಾ ಟಫ್. ಆದ್ರೆ ಡೋಂಟ್ ವರಿ, ನಾನು ನಿಮಗೆ ಆನೆಸ್ಟ್ ರಿಯಾಲಿಟಿನ ತಿಳಿಸ್ಕೊಡ್ತೀನಿ. ದ ಫಸ್ಟ್ ಪಾಯಿಂಟ್, ದ ಇನಿಷಿಯಲ್ ಎಕ್ಸೈಟ್ಮೆಂಟ್ ದಟ್ ಫೇಡ್ಸ್. ಲೆಟ್ಸ್ ಬಿ ಹಾನೆಸ್ಟ್, ವೆನ್ ಯು ಫಸ್ಟ್ ಜಾಯಿನ್ MBBS ಇಟ್ ಫೀಲ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ. ವೈಟ್ ಕೋಟ್ ಹಾಕೊಂಡು ಆ್ಯಂಡ್ ಆ ಡಾಕ್ಟರ್ ಫೀಲ್ ಕೊಡೋದು, ಪೇರೆಂಟ್ಸ್ ಪ್ರೌಡ್ ಆಗಿ ನೋಡೋದು, ಇದೆಲ್ಲ ಚೆನ್ನಾಗಿ ಅನಿಸುತ್ತೆ. ಆದರೆ ಇದು 1 or 2 ಮಂತ್ಸ್ಗೆ ಮಾತ್ರ ಈ ಥರ ಫೀಲ್ ಇರುತ್ತೆ. ರಿಯಾಲಿಟಿ ಬೇರೆನೇ ಆಗಿರುತ್ತೆ. ಎಕ್ಸೈಟ್ಮೆಂಟ್ ಕಡಿಮೆ ಆಗಿ ಸಬ್ಜೆಕ್ಟ್ಸ್, ಟೈಮ್ ಟೇಬಲ್ ಆ್ಯಂಡ್ ಅಸೈನ್ಮೆಂಟ್ಸ್ ತುಂಬ ಹೆವಿ ಆಗುತ್ತೆ. ಅಟ್ ದಿಸ್ ಪಾಯಿಂಟ್ ನಿಮಗೆ ಕಷ್ಟ ಆಗ್ಬೋದು, ಅಡ್ಜಸ್ಟ್ ಆಗಬೇಕಾ ಬೇಡವಾ ಅಂತ ಅನಿಸ್ಬೋದು. ನೆಕ್ಸ್ಟ್ ಪಾಯಿಂಟ್, ಆ ರಿಯಲಿಸ್ಟಿಕ್ ಸ್ಟಾರ್ಟ್ ಟು ದ ಡೇ. ಮಾರ್ನಿಂಗ್ ಲೈಫ್ ಬಗ್ಗೆ ಮಾತನಾಡೋಣ. 6 ಗಂಟೆಗೆ ಎದ್ದು 8 ಗಂಟೆಗೆ ಕ್ಲಾಸ್ಗೆ ಹೋಗಬೇಕು. ಸೌಂಡ್ ಸಿಂಪಲ್ ರೈಟ್? ಆದರೆ ರಿಯಲ್ ಲೈಫಲ್ಲಿ ಇದು ಕಷ್ಟ. ತುಂಬ ದಿನ ಅಲಾರಮ್ ಮಿಸ್ ಆಗಿ ಲೇಟ್ ಆಗೋದು ಕಾಮನ್ ಆಗುತ್ತೆ. ಯಾವಾಗಲೂ ಕ್ಲಾಸ್ ಮಿಸ್ ಮಾಡಿಬಿಡ್ತೀನೋ ಅಂತ ಟೆನ್ಷನ್ ಫೀಲ್ ಆಗುತ್ತೆ. ಬ್ರೇಕ್ಫಾಸ್ಟ್ ಇದು ಲಕ್ಸುರಿ ಥರ ಅನಿಸುತ್ತೆ. ಮೆಜಾರಿಟಿ ದಿನ ಬ್ರೇಕ್ಫಾಸ್ಟ್ ಮಿಸ್ ಮಾಡಿ ಸ್ನ್ಯಾಕ್ಸ್ ಅಥವಾ ಕಾಫಿ ತೊಗೊಂಡು ಹೋಗ್ತೀರಾ. ಬ್ರೇಕ್ಫಾಸ್ಟ್ನ ಮಿಸ್ ಮಾಡಿ ಕಾಫಿ ಅಥವಾ ಸ್ನ್ಯಾಕ್ಸ್ ನಿಮ್ಮ ರಿಯಲ್ ರೂಟೀನ್ ಆಗಿರುತ್ತೆ. ತುಂಬ ದಿನ ಕಾಫಿಗೂ ಕೂಡ ಟೈಮ್ ಇರಲ್ಲ. ಆದರೆ ಎಷ್ಟೇ ಟಯರ್ಡ್ ಇದ್ರೂ ಕೂಡ ಸಮ್ಹೌ ಕ್ಲಾಸ್ಗೆ ಹೋಗಬೇಕಾಗುತ್ತೆ. ಇದು MBBS ಲೈಫ್ನ ಡೈಲಿ ಸ್ಟ್ರಗಲ್. ಸೊ ನೆಕ್ಸ್ಟ್ ಪಾಯಿಂಟ್, ಸ್ಟ್ರಗಲ್ಸ್ ಇನ್ ಲೆಕ್ಚರರ್ಸ್ ಬಗ್ಗೆ ಹೇಳೋದಾದರೆ ಲಾಂಗ್ ಅವರ್ಸ್, ಹೆವಿ ಥಿಯರಿ, ಬೋರಿಂಗ್ ಟಾಪಿಕ್ಸ್, ಅನಾಟೊಮಿ ಥರ 3 hours ಲೆಕ್ಚರರ್ಸ್ ಎಂಟೈರ್ನಿಟಿ ಥರ ಅನಿಸುತ್ತೆ. ನಿಮ್ಮ ಬ್ರೈನ್ ಫುಲ್ ಕನ್ಫ್ಯೂಸ್ ಆಗುತ್ತೆ ಮತ್ತು ಕ್ಲಾಸ್ ಮುಗಿದ ಮೇಲೆ ಫುಲ್ ಮೆಂಟಲಿ ಡ್ರೈನ್ ಆಗಿರ್ತೀರ. ಆದರೆ ಇವೆಲ್ಲ ನಿಮ್ಮ MBBS ಲರ್ನಿಂಗ್ನ ಒಂದು ಪಾರ್ಟ್ ಆಗಿರುತ್ತೆ. ಕ್ಲಾಕ್ ನೋಡೋದು, ಪ್ರೊಫೆಸರ್ ಯಾವಾಗ ಸ್ಟಾಪ್ ಮಾಡ್ತಾರೆ ಅಂತ ವೇಟ್ ಮಾಡೋದು, ನಿಮ್ಮ ಲೈಫ್ಗೆ ಬರೋದು, ಇದು ಕಾಮನ್ ಆ್ಯಂಡ್ ನ್ಯಾಚುರಲ್. ಆದರೆ ಎಕ್ಸಾಮ್ಸ್ ಬರೆಯುವಾಗ ನೋಡಿ, ನಿಮ್ಮ ಬ್ರೈನ್ನಲ್ಲಿ ಇದೆಲ್ಲ ರಿಟೈನ್ ಆಗಿರುತ್ತೆ. ಕಷ್ಟ ಅನಿಸಿದ್ರು ರಿಲ್ಯಾಕ್ಸ್ ಆಗಬೇಕು, ಕಾನ್ಸಂಟ್ರೇಟ್ ಮಾಡಬೇಕು. ಪ್ರೊಸೆಸ್ ಯಾವಾಗ ಮುಗಿಯುತ್ತೆ ಅಂತ ವೇಟ್ ಮಾಡಬಾರ್ದು, ಅದು ವರ್ಕ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್, ಸರ್ವೈವಿಂಗ್ ಲ್ಯಾಬ್ಸ್ ಆ್ಯಂಡ್ ಪ್ರಾಕ್ಟಿಕಲ್ ಕ್ಲಾಸಸ್. ಲ್ಯಾಬ್ಸ್ ಅಂದರೆ ಕಂಪ್ಲೀಟ್ಲಿ ಬೇರೆನೇ ಕತೆ. ಅನಾಟೊಮಿಯಲ್ಲಿ ಕಡವರ್ ಡಿಸ್ಟೆಕ್ಟ್ ಮಾಡೋದು ಅಥವಾ ಬಯೋಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ಸ್ನ ಹ್ಯಾಂಡಲ್ ಮಾಡೋದು, ನಿಮಗೆ ಹ್ಯಾಂಡ್ಸ್ ಆನ್ ವರ್ಕ್ ತುಂಬ ಬೇಗನೆ ಸ್ಟಾರ್ಟ್ ಆಗುತ್ತೆ. ಯಾವ ಒಂದು ನರ್ವ್ ಅಥವಾ ಆರ್ಟ್ರಿ ಸಿಗೋದಕ್ಕೆ ಅವರ್ಸ್ ಆಗುತ್ತೋ, ಆದರೂ ಪ್ರೊಫೆಸರ್ಸ್ ನಿಮ್ಮ ಮಿಸ್ಟೇಕ್ಸ್ನ ಹೈಲೈಟ್ ಮಾಡ್ತಾ ಇರ್ತಾರೆ. ಫ್ರಸ್ಟ್ರೇಟಿಂಗ್ ಆಗ್ತಿರುತ್ತೆ, ಆದರೂ ತುಂಬ ಇಂಟ್ರೆಸ್ಟಿಂಗ್ ಕೂಡ ಆಗಿರುತ್ತೆ. ಫ್ರಸ್ಟ್ರೇಟಿಂಗ್ ಅಂತ ಲ್ಯಾಬ್ ಮಿಸ್ ಮಾಡಬೇಡಿ, ಇಲ್ಲಿ ನಿಮ್ಮ ಸ್ಕಿಲ್ಸ್ ಮೇಲೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದು. ಸೊ ನೆಕ್ಸ್ಟ್ ಪಾಯಿಂಟ್, ಮ್ಯಾನೇಜಿಂಗ್ ಇಂಟರ್ನಲ್ ಅಸೈನ್ಮೆಂಟ್ಸ್ ಆ್ಯಂಡ್ ಟೆಸ್ಟ್ಸ್. ಇಂಟರ್ನಲ್ ಎಕ್ಸಾಮ್ ಮತ್ತು ವೈವಾ ಅಂದರೆ ಸ್ಟ್ರೆಸ್ಗೆ ಕಂಪ್ಲೀಟ್ಲಿ ಹೊಸ ಲೆವೆಲ್. ಇದು ಸ್ಕೂಲ್ ಎಕ್ಸಾಮ್ ಥರ ಸಿಂಪಲ್ ಇರಲ್ಲ. ಪ್ರೊಫೆಸರ್ಸ್ ನಿಮ್ಮ ಬ್ಯಾರ್ಲಿ ಓದಿದ್ದ ಟಾಪಿಕ್ಸ್ ಮೇಲೆ ಕ್ವಶನ್ ಹಾಕ್ತಾರೆ ಮತ್ತು ಕೆಲವು ಸಲ ನಿಮ್ಮ ನಾಲೆಜ್ ಮೇಲಲ್ಲ, ನಿಮ್ಮ ನರ್ವಸ್ನ ಟೆಸ್ಟ್ ಮಾಡ್ತಾ ಇರ್ತಾರೆ ಅಂತ ನಿಮಗೆ ಅನಿಸುತ್ತೆ. ದ ಕೀ ಈಸ್ ಪ್ರಿಪರೇಷನ್. ಬಟ್ ರಿಯಲ್ ಆಗಿ ಹೇಳಬೇಕಂದ್ರೆ ಯಾವಾಗಲೂ ಅಂಡರ್ ಪ್ರಿಪೇರ್ಡ್ ಫೀಲ್ ಆಗ್ತೀರಾ. ಆ್ಯಂಡ್ ದಟ್ಸ್ ಓಕೆ. ಈ ಅಸೈನ್ಮೆಂಟ್ಸ್ ನಿಮ್ಮ ಪುಷ್ ಮಾಡೋಕೆ ಡಿಸೈನ್ ಮಾಡಿರೋದೇ ಹೊರತು ಡೆಫಿಟ್ ಮಾಡೋಕೆ ಅಲ್ಲ. ನಿಮಗೆ ಯಾವುದೇ ರೀತಿ ತೊಂದರೆ ಅಥವಾ ಕಷ್ಟ ಆಗೋ ಥರ ಡಿಸೈನ್ ಮಾಡಿಲ್ಲ. ನೆಕ್ಸ್ಟ್ ಪಾಯಿಂಟ್, ದ ಲೈಬ್ರರಿ ಆರ್ ಸ್ಟಡಿ ಸೆಷನ್ಸ್. ಲೈಬ್ರರಿ ಆರ್ ಸ್ಟಡಿ ಟೈಮ್ ಬಗ್ಗೆ ಹೇಳೋದಾದ್ರೆ MBBS ಲೈಫ್ನ ಕಂಪಲ್ಸರಿ ಪಾರ್ಟ್ ಇದೇ ಆಗಿರುತ್ತೆ. ಟೆಕ್ಸ್ಟ್ ಬುಕ್ಸ್ ಓದೋದು, ನೋಟ್ಸ್ ಬರೆಯೋದು, ತುಂಬ ಕಾನ್ಸೆಪ್ಟ್ನ ಮೆಮರೈಸ್ ಮಾಡಬೇಕು. ಇಟ್ಸ್ ಹಾರ್ಡ್ ಬಟ್ ನೆಸೆಸರಿ. ಸ್ಟಡಿ ಮಾಡಿ ಬರ್ತಿರೋ ಟೈಮಲ್ಲಿ ನ್ಯೂ ಹ್ಯಾಬಿಟ್ಸ್ ಡೆವಲಪ್ ಆಗುತ್ತೆ. ಮಿನಿಮಾನಿಕ್ಸ್ ಕ್ರಿಯೇಟ್ ಮಾಡೋದು, ಜೋರಾಗಿ ಓದೋದು, ಸ್ಟಿಕ್ಕಿ ನೋಟ್ಸ್ ಹಾಕೋದು, ಇದು ಎಲ್ಲರೂ ಮಾಡ್ತೀರಾ ಆ್ಯಂಡ್ ರೆಗ್ಯುಲರ್ ಪ್ರಾಕ್ಟೀಸ್ ಆಗುತ್ತೆ. ಸಮ್ಟೈಮ್ಸ್ ಇದು ರಿಪಿಟೇಟಿವ್ ಫೀಲ್ ಆಗುತ್ತೆ, ಬಟ್ ಇದೆಲ್ಲ ಫೌಂಡೇಶನ್ಗೆ ಹೆಲ್ಪ್ ಮಾಡುತ್ತೆ. ಇದಿಲ್ಲ ಅಂದರೆ ಹಾಸ್ಪಿಟಲಲ್ಲಿ ಪ್ರಾಕ್ಟಿಕಲ್ಸ್ಗೆ ರೆಡಿ ಆಗೋದು ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್, ಹಾಸ್ಪಿಟಲ್ ರೊಟೇಷನ್ ಆ್ಯಂಡ್ ಕ್ಲಿನಿಕಲ್ ವರ್ಕ್. ಹಾಸ್ಪಿಟಲ್ ರೊಟೇಷನ್ ಆ್ಯಂಡ್ ಕ್ಲಿನಿಕಲ್ ವರ್ಕ್ ನಿಮ್ಮ MBBSನ ಮೇನ್ ಲರ್ನಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಭಯ ಅನಿಸುತ್ತೆ, ಯಾಕಂದರೆ ನಿಮ್ಮ ಮುಂದೆ ನರ್ಸ್, ಡಾಕ್ಟರ್ಸ್ ಮತ್ತು ಪೇಷಂಟ್ಸ್ ಇರ್ತಾರೆ. ಫಾಸ್ಟ್ ಮೂವಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ನಿಮಗೆ ತುಂಬ ನ್ಯೂ ಫೀಲ್ ಆಗುತ್ತೆ. ಆದರೆ ನಿಮ್ಮ ಜೊತೆ ಕಾನ್ಫಿಡೆನ್ಸ್ ಸಿಗುತ್ತೆ. ಫಸ್ಟ್ ಅಬ್ಸರ್ವೇಷನ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಆಕ್ಚುಯಲ್ ಪೇಷಂಟ್ಸ್ನ ಕೇರ್ಗೆ ಶಿಫ್ಟ್ ಆಗ್ತೀರಾ. ಇದು ನಿಮ್ಮ ಸ್ಕಿಲ್ಸ್ಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಜರ್ ಕೊಡುತ್ತೆ. ಇದೆಲ್ಲ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಪೇಷಂಟ್ಸ್ನ ಹೆಲ್ಪ್ ಮಾಡೋದು, ರಿಯಲ್ ಲೈಫ್ಗೆ ಸ್ಕಿಲ್ಸ್ ಪ್ರಾಕ್ಟೀಸ್ ಮಾಡೋದು,
ಈ ಮೂಮೆಂಟ್ಸ್ ನಿಮ್ಮ ಡಾಕ್ಟರ್ ಲೈಫಲ್ಲಿ ಇನ್ಸ್ಪಿರೇಷನ್ ಕೊಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ದ ಲೇಟ್ ನೈಟ್ ಸ್ಟ್ರಗಲ್ಸ್ ಆ್ಯಂಡ್ ಬರ್ನ್ ಔಟ್. ಎಕ್ಸಾಮ್ಸ್ ಟೈಮಲ್ಲಿ ಲೇಟ್ ನೈಟ್ ಸ್ಟಡಿ ನಿಮ್ಮ ಡೈಲಿ ರೋಟೀನ್ ಆಗಿರುತ್ತೆ. ಫುಲ್ ಟಯರ್ಡ್ ಫೀಲ್ ಆಗ್ತಿದ್ರು ನಿಮಗೆ ಓದಬೇಕು ಅನಿಸುತ್ತೆ. ರಾತ್ರಿ ಎಲ್ಲ ಎದ್ದು ಮತ್ತು ಕ್ವಿಕ್ ನೋಟ್ಸ್ ರಿವೈಸ್ ಮಾಡೋದು ನಿಮ್ಮ ರಿಯಲ್ ಲೈಫ್ ಸ್ಟ್ರಗಲ್ ಆಗಿರುತ್ತೆ. ಆದರೆ ಫ್ರೆಂಡ್ಸ್ ಜೊತೆ ಓದಿದ್ರೆ, ಗ್ರೂಪ್ ಸ್ಟಡಿ ಸೆಕ್ಷನ್ ಮಾಡಿದ್ರೆ ಮೋಟಿವೇಶನ್ ಸಿಗುತ್ತೆ. ಇದನ್ನು ಸಪೋರ್ಟ್ ಮಾಡ್ತಿದ್ರೆ ನೀವು ಕೂಡ ಸಮ್ಹೌ ಟಫ್ ಟೈಮಿಂಗ್ಸಲ್ಲಿ ಓವರ್ಕಮ್ ಮಾಡ್ಬೋದು. ಬರ್ನ್ಔಟ್ ರಿಯಲ್ ಪ್ರಾಬ್ಲಮ್ ಇದೆ, ಬಟ್ ಬ್ರೇಕ್ಸ್ ತಗೊಂಡು ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ರೀಚಾರ್ಜ್ ಪಾಯಿಂಟ್ಸ್ ಅಂದರೆ ನ್ಯಾಪ್ ತಗೊಳ್ಳೋದು, ಲೈಟ್ ವಾಕ್ ಮಾಡೋದು ಅಥವಾ ಶಾರ್ಟ್ ಡಿಸ್ಟ್ರಾಕ್ಷನ್ ಹೆಲ್ಪ್ ಆಗುತ್ತೆ ನಿಮ್ಮ MBBS ಲೈಫ್ ಜರ್ನಿಗೆ. ಸೊ ನೆಕ್ಸ್ಟ್ ಪಾಯಿಂಟ್, ದ ಮೂಮೆಂಟ್ಸ್ ದಟ್ ಮೇಕ್ ಇಟ್ ಆಲ್ ವರ್ಕ್ ವೈಲ್. ಆ ಸ್ಟೇಟ್ ಆಫ್ ಕನ್ಫ್ಯೂಷನ್ ನಿಮಗೆ ಈ ಪಾತ್ ಯಾಕೆ ಚೂಸ್ ಮಾಡಿದ್ದೀರಾ ಅಂತ ನೆನಪಿಸುವ ಮೂಮೆಂಟ್ಸ್ ಇರುತ್ತೆ. ಅದು ಪೇಷಂಟ್ಸ್ ಫೇಸ್ ಮೇಲೆ ಬರುವ ಸ್ಮೈಲ್ ಆಗಿರ್ಬೋದು, ಸೀನಿಯರ್ ಡಾಕ್ಟರಿಂದ ಸಿಗೋ ಕಾಂಪ್ಲಿಮೆಂಟ್ ಆಗಿರ್ಬೋದು, ಅಥವಾ ಕಷ್ಟವೈವ ಕ್ವಶನ್ನ ಕರೆಕ್ಟಾಗಿ ಆನ್ಸರ್ ಮಾಡಿದಾಗ ಸಿಗುವ ಸಂತೋಷ ಆಗಿರ್ಬೋದು. ಸೊ ಈ ಪ್ರೈಡ್ ಮತ್ತು ಫುಲ್ಫಿಲ್ಮೆಂಟ್ ಮೂಮೆಂಟ್ಸ್ ಟಫೆಸ್ಟ್ ಡೇಸಲ್ಲಿ ಕೂಡ ನಿಮ್ಮ ಸ್ಟ್ರಾಂಗ್ ಆಗಿ ಇರುವಂತೆ ಮಾಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಟಿಪ್ಸ್ ಫಾರ್ ಸರ್ವೈವಿಂಗ್ MBBS. ಆರ್ಗನೈಸ್ಡ್ ಆಗಿರಿ. ಅಸೈನ್ಮೆಂಟ್ಸ್ ಮತ್ತು ಡೆಡ್ಲೈನ್ಸ್ನ ಟ್ರ್ಯಾಕ್ ಮಾಡೋಕ್ಕೆ ಪ್ಲ್ಯಾನ್ಸ್ ಅಥವಾ ಆ್ಯಪ್ನ ಯೂಸ್ ಮಾಡಿ. ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎವ್ರಿ ಒನ್ ಲರ್ನ್ಸ್ ಅಟ್ ದೇರ್ ಓನ್ ಪೇಸ್. ನಿಮ್ಮ ಸಪೋರ್ಟ್ ಸಿಸ್ಟಮ್ನ ಹುಡುಕಿಕೊಳ್ಳಿ. ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ಮೆಂಟರ್ಸ್ ಯಾರೇ ಆಗಿದ್ರೂ ಪರವಾಗಿಲ್ಲ, ಅವ್ರ ಸಪೋರ್ಟ್ ಇದ್ರೆ ನಿಮಗೇನೆ ಬೇಗನೆ ಡಿಫ್ರೆನ್ಸ್ ಕಾಣಿಸುತ್ತೆ. ಬ್ರೇಕ್ಸ್ ತಗೊಳ್ಳಿ. ಓವರ್ ವರ್ಕಿಂಗ್ ಮಾಡೋದ್ರಿಂದ ಯಾರಿಗೂ ಕೂಡ ಹೆಲ್ಪ್ ಆಗಲ್ಲ, ಎಸ್ಪೆಷಲಿ ನಿಮಗೆ. ಸೊ ನೆಕ್ಸ್ಟ್ ಪಾಯಿಂಟ್, ಕೋಪಿಂಗ್ ವಿತ್ ಫೇಲ್ಯೂರ್ಸ್. ಆನೆಸ್ಟ್ ಆಗಿ ಹೇಳಬೇಕಂದ್ರೆ ಫೇಲ್ಯೂರ್ ಪ್ರೋಸೆಸ್ನ ಒಂದು ದೊಡ್ಡ ಪಾರ್ಟ್. ಸಬ್ಜೆಕ್ಟ್ಸ್ ಕಷ್ಟ ಆಗಿರ್ಬೋದು, ಟೆಸ್ಟ್ ಫೇಲ್ ಆಗ್ಬೋದು, ಅಥವಾ ಕಂಪ್ಲೀಟ್ಲಿ ವರ್ಸ್ಟ್ ಅನ್ಸೋದಿನ ಇರ್ಬೋದು. ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಬೌನ್ಸ್ ಬ್ಯಾಕ್ ಮಾಡೋದು. ಪ್ರತಿ ಫೇಲ್ಯೂರ್ ಒಂದು ಸಕ್ಸಸ್ ಥರ, ಹಾಗೆ ಪ್ರತಿ ಫೇಲ್ಯೂರ್ ಒಂದು ಲೆಸನ್. ಮತ್ತು ರಿಸೈಲೆಂಟ್ ಆದಾಗ ಲಾಂಗ್ ರನ್ನಲ್ಲಿ ಬೆಟರ್ ಡಾಕ್ಟರ್ ಆಗ್ತೀರಾ. ರಿಮೆಂಬರ್, MBBS ಪರ್ಫೆಕ್ಟ್ ಆಗಿರಬೇಕು ಅಂತ ಅಲ್ಲ, ಕಾನ್ಸ್ಟೆಂಟ್ಲಿ ಇಂಪ್ರೂವ್ ಮಾಡೋದು ಮತ್ತು ಲರ್ನಿಂಗ್ ಫ್ರಮ್ ಯುವರ್ ಮಿಸ್ಟೇಕ್ಸ್. ನೆಕ್ಸ್ಟ್ ಪಾಯಿಂಟ್ಸ್, ದಿ ಎಮೋಷನಲ್ ರೋಲರ್ ಕೋಸ್ಟರ್. MBBS ಸ್ಟೂಡೆಂಟ್ಸ್ ಆಗಿರೋದು ಫಿಸಿಕಲಿ ಎಕ್ಸಾಸ್ಟ್ ಮಾತ್ರ ಅಲ್ಲ, ಎಮೋಷ್ನಲಿ ಕೂಡ ಡ್ರೈನ್ ಆಗಿರ್ತೀರಾ. ಪೇಷಂಟ್ ಸಫರ್ ಮಾಡ್ತಿರೋದನ್ನು ನೋಡಿದಾಗ ಕೆಲವು ಸಲ ಹೆಲ್ಪ್ಲೆಸ್ ಫೀಲ್ ಆಗ್ತೀರಾ. ಆದರೂ ಈ ಎಕ್ಸ್ಪೀರಿಯನ್ಸ್ ನಿಮಗೆ ಎಂಪತಿ ಕಲಿಸುತ್ತೆ ಮತ್ತು ಬೆಟರ್ ಹ್ಯೂಮನ್ ಬೀಯಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪಾತ್ ಯಾಕೆ ಚೂಸ್ ಮಾಡಿದ್ದೀರಾ ಅಂತ ನೆನಪಿಸುತ್ತೆ. ಓವರ್ವೆಲ್ಮ್ಡ್ ಅಂತ ಅನ್ಸಿದ್ರು ಡೋಂಟ್ ಹೆಸಿಟೇಟ್ ಟು ರೀಚ್ ಔಟ್ ಯುವರ್ ಪೇರ್ಸ್, ಮೆಂಟರ್ಸ್, ಈವನ್ ಅ ಕೌನ್ಸಿಲರ್. ಮೆಂಟಲ್ ಹೆಲ್ತ್ ಕೂಡ ಫಿಸಿಕಲ್ ಹೆಲ್ತ್ ಥರ ಮುಖ್ಯ ಅಲ್ವಾ? ಸೊ ನೆಕ್ಸ್ಟ್ ಪಾಯಿಂಟ್, ಹೌ ಟು ಸ್ಟೇ ಮೋಟಿವೇಟೆಡ್. ವೆನ್ ದ ಗೋಯಿಂಗ್ ಗೆಟ್ಸ್ ಟಫ್, ರಿಮೈಂಡ್ ಯುವರ್ ಸೆಲ್ಫ್ ಯುವರ್ ವೈ. ಯಾಕೆ ಮೆಡಿಸಿನ್ ಚೂಸ್ ಮಾಡಿದ್ದೀರಾ? ನಿಮ್ಮ ಡ್ರೈವ್ ಏನು? ನಿಮ್ಮ ಡ್ರೀಮ್ ಏನು? ನಿಮ್ಮ ಕನಸೇನಾಗಿರ್ಬೋದು? ವಿಷನ್ ಬೋರ್ಡ್, ಜನರಲ್ ಅಥವಾ ಸಿಂಪಲ್ ನೋಟ್ ನಿಮ್ಮ ಡೆಸ್ಕ್ ಮೇಲೆ ಇಟ್ಕೊಂಡಿರಿ. ನಿಮ್ಮ ಗೋಲ್ಸ್ನ ನೆನಪಿಸುವ ಹಾಗೆ. ಈ ಚಿಕ್ಕ ಚಿಕ್ಕ ಮೋಟಿವೇಶನ್ಗಳಿಂದ ಯು ಕ್ಯಾನ್ ಸ್ಪೀಡ್ ಅಪ್ in your life. Next point, the long term vision. ಡೈಲಿ ಗ್ರಿನ್ನಲ್ಲಿ ಬಿಗ್ಗರ್ ಪಿಕ್ಚರ್ನ ಮರಿಬೇಡಿ. ರಿಮೆಂಬರ್, MBBS ಲೈಫ್ ಲಾಂಗ್ ಕೆರಿಯರ್ಗೆ ಒಂದು ಫಸ್ಟ್ ಸ್ಟೆಪ್ ಮಾತ್ರ. ಯು ಆರ್ ನಾಟ್ ಜಸ್ಟ್ ಅ ವರ್ಕಿಂಗ್ ಟುವರ್ಡ್ಸ್ ಆ ಡಿಗ್ರಿ. ಫ್ಯೂಚರ್ ಡಾಕ್ಟರ್ ಲೈಫ್ಗೆ ಸ್ಟ್ರಾಂಗ್ ಫೌಂಡೇಶನ್ ಬಿಲ್ಡ್ ಮಾಡ್ತೀರಾ. ಇದೇ ಥರ ಮಾಡ್ತಾ ಇರುವ ಪ್ರತಿಯೊಂದು ಎಫರ್ಟ್ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಡಬಲ್ ಆಗಿ ಪೇ ಆಫ್ ಆಗುತ್ತೆ. ಸೊ ಫೈನಲ್ ಥಾಟ್ ಆ್ಯಂಡ್ ಮೋಟಿವೇಶನ್, MBBS ಟಫ್ ಇದೆ, ಬಟ್ ಇದು ನಿಮ್ಮ ಗ್ರೋತ್ಗೆ ಆಪರ್ಚುನಿಟಿ. ಪ್ರತಿಯೊಂದು ಸ್ಟ್ರಗಲ್ ನಿಮ್ಮ ಮೆಂಟಲ್ ಟಫ್ನೆಸ್ನ ಇಂಪ್ರೂವ್ ಮಾಡುತ್ತೆ. ಡಾಕ್ಟರ್ ಆಗೋದು ಅಂದರೆ ಕಷ್ಟಪಡೋಕೆ ರೆಡಿ ಇರಬೇಕು. ಎಸ್, ಹಾರ್ಡ್ ಟೈಮ್ಸ್ ಬರುತ್ತೆ, ಎಸ್, ಡೌಟ್ಸ್ ಕೂಡ ಬರುತ್ತೆ, ಬಟ್ ಡೋಂಟ್ ಫರ್ಗೆಟ್ ನಿಮ್ಮ ಗೋಲ್ ಏನು. ನಿಮ್ಮ ಗೋಲ್ ಅಂದರೆ ಡಾಕ್ಟರ್ ಆಗಿ ರಿಯಲ್ ಇಂಪ್ಯಾಕ್ಟ್ ಮಾಡೋದು, ಪೇಷಂಟ್ಸ್ಗೆ ಹೆಲ್ಪ್ ಮಾಡೋದು. ಇದು ವರ್ತ್ ಇದೆ ಅಲ್ವಾ? ಏನಂತೀರಾ? ಡೆಫಿನೆಟ್ಲಿ ಇದು ವರ್ತ್. ನಿಮ್ಮ ಕಷ್ಟ ಸಕ್ಸಸ್ಫುಲ್ಗೆ ಹೆಲ್ಪ್ ಆಗುತ್ತೆ. ನೆವರ್ ಗಿವ್ ಅಪ್. ನಿಮಗೆ ಇದೆಲ್ಲ ಸಿಗುತ್ತೆ ಅಂದರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ಸಲ್ಲಿ ನಿಮಗೆ ಇರುವ ಡೌಟ್ಸ್ನ ನೀವು ಕೇಳ್ಬೋದು. ನಾನು ನಿಮಗೆ ಸಪೋರ್ಟ್ ಮಾಡೋಕ್ಕೆ ಯಾವಾಗಲೂ ರೆಡಿ ಇರ್ತೀನಿ. ಗುಡ್ ಲಕ್. ಮತ್ತು ನೆಕ್ಸ್ಟ್ ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತೀರಿ. ಅಂಟಿಲ್ ಬಾಯ್.